ಸ್ಮೈಲ್ ಏನಕ್ಕಪ್ಪ ಅಂತಂದರೆ ನಮ್ಮ RCB ಮ್ಯಾಚ್ ಗೆದ್ದಿದೆ ಅಂತ. 5ನೇ ಮ್ಯಾಚ್ ಅವೇ ಗೇಮ್ಸ್ ಗೆದ್ದಿದ್ದಾರೆ ಅಂದರೆ ಒಂದು ರೆಕಾರ್ಡ್ ಅಂತಲೇ ಹೇಳ್ಬೋದು. ಇಷ್ಟು ಕನ್ವಿನ್ಸಿಂಗ್ ಆಗಿ ಅವೇ ಗೇಮ್ಸ್ ಯಾವುದೇ ತಂಡನೂ ಯಾವ ಆವೃತ್ತಿಯಲ್ಲೂ ಅಷ್ಟು ಚೆನ್ನಾಗಿ ಆಡಿಲ್ಲ. ಬಟ್ RCB ಅವರು ಮನೆಯಲ್ಲಿ ಸೋಲ್ತಾ ಇದ್ರು. ಐ ಥಿಂಕ್ ಅದು ರೀಸನ್ ಜಾಸ್ತಿ. ನನಗೇನು ಅನಿಸ್ತಾ ಇದೆ, ಟಾಸ್ ಅಂತಲೇ ಅನಿಸ್ತಾ ಇರೋದು. ಅಲ್ಲೇನಾದ್ರು ಟಾಸ್ ಗೆದ್ದು ನಾವು ಬೌಲಿಂಗ್ ಫಸ್ಟ್ ಮಾಡಿದ್ರೆ ಅಲ್ಲೂ ಮ್ಯಾಚ್ ಗೆಲ್ತೀವಿ, ಅಷ್ಟು ಚೆನ್ನಾಗಿದೆ ನಮ್ಮ ಟೀಮು. ಟಾಸ್ ಗೆದ್ದಾಗ ರಜತ್ ಸ್ವಲ್ಪ ಕನ್ಫ್ಯೂಸ್ಡ್ ಆಗಿದ್ರು ಅನಿಸುತ್ತೆ ಏನು ಮಾಡಬೇಕು ಅಂತ. ಬಿಕಾಸ್ ಯೂಶ್ವಲಿ ಮಧ್ಯಾಹ್ನ ಗೇಮು ಮಧ್ಯಾಹ್ನ ಬಿಸಿಲು ಮುಖಕ್ಕೆ ಹೊಡಿತಾ ಇರುತ್ತೆ ಅಂದರೆ ಸ್ವಲ್ಪ ಈಸಿಯಾಗಿ ತೊಗೊಳ್ಳೋಣ, ನಾವು ಫಸ್ಟ್ ಬ್ಯಾಟಿಂಗ್ ಆಡ್ಬಿಡೋಣ, ಬೌಲರ್ಸ್ ಎಲ್ಲ ರೆಸ್ಟ್ ಮಾಡಲಿ ಅಂತ ಬರುತ್ತೆ. ಬಿಕಾಸ್ ಹೀಟ್ ಸ್ಟ್ರೋಕು ಏನೇನೆಲ್ಲ ಕಷ್ಟ ಆಗುತ್ತೆ ಅಂತ ನಾವು ನೋಡಿದ್ದೀವಿ. ಬಟ್ ಇಲ್ಲಿ ವಿಕೆಟ್ ಚೆನ್ನಾಗಿಲ್ಲ, ಹೈ ಸ್ಕೋರಿಂಗ್ ವೆನ್ಯೂ ಅಲ್ಲ, ಚಿಕ್ಕ ಗ್ರೌಂಡ್ ಅಲ್ಲ. ಹೈ ಸ್ಕೋರಿಂಗ್ ವೆನ್ಯೂ ಆದರೆ ಒಂದು 220 230 ಹೊಡೆದಿದ ತಕ್ಷಣ ಸ್ಕೋರ್ ಬೋರ್ಡ್ ಪ್ರೆಷರ್ನ ಹಾಕ್ಬೋದು. ಇಲ್ಲಿ ಆ ಥರ ಮಾಡೋಕ್ಕಾಗಲ್ಲ. ಅದಕ್ಕೆ ಒಂದು ಸ್ವಲ್ಪ ಶಾಕ್ಡ್ ಆಗಿದ್ರು ಅನಿಸುತ್ತೆ. ಯಾಕಂದರೆ ಟಾಸ್ ರೆಕಾರ್ಡ್ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ಎಸ್ಪೆಷಲಿ ಶ್ರೇಯಸ್ ಅಯ್ಯರ್ ಅವ್ರದ್ದು ಚೆನ್ನಾಗಿತ್ತು. 6 ಟಾಸ್ ಗೆದ್ದಿದ್ರು ಇನ್ನರು. ಸೊ ಎಲ್ಲೋ ಒಂದು ಕಡೆ ಸೋಲ್ಬೇಕಾಗಿತ್ತು, ಅದು ನಿನ್ನೆ ಆಗಿದ್ದರಿಂದ ನಾವು ಬೌಲಿಂಗ್ ಮಾಡ್ತೀವಿ ಅಂದರು. ಪವರ್ ಪ್ಲೇಯಲ್ಲಿ ಅಷ್ಟೇನು ಚೆನ್ನಾಗಿ ಸ್ಟಾರ್ಟ್ ಸಿಗಲ್ಲ. ಇಬ್ಬರು ಓಪನರ್ಸ್ ಬೌಂಡ್ರಿ ಸಿಗುತ್ತೆ, ರನ್ಸ್ ಚೆನ್ನಾಗಿ ಮಾಡ್ತಾರೆ. ಸೊ ಆ ಹಂತದಲ್ಲಿ ಪವರ್ ಪ್ಲೇಯಲ್ಲಿ ಬರೋದು ನಮ್ಮ ಕೃಣಾಲ್ ಪಾಂಡ್ಯ. ಅವೇ ಗೇಮ್ಸ್ 5 ಮ್ಯಾಚಲ್ಲಿ 10 ವಿಕೆಟ್ ಆಗಿದೆ ಆಲ್ರೆಡಿ. ಹೋಮ್ ಗೇಮ್ಸಲ್ಲಿ ವಿಕೆಟ್ಸ್ ಬಂದಿಲ್ಲ, ಪರ್ಫಾರ್ಮ್ ಮಾಡಿಲ್ಲ ಅಂದರೆ ಜಾಸ್ತಿ ಓವರ್ಸ್ ಕೂಡ ಹಾಕಿಲ್ಲ ಅವರು. ಸೊ 10 ವಿಕೆಟ್ ಅವ್ರು ಪಿಕ್ ಮಾಡಿದ್ದಾರೆ. ಒಂದು ಲೆಫ್ಟ್ ಹ್ಯಾಂಡರ್ ವಿಕೆಟ್ ಪಿಕ್ ಮಾಡಿದ್ದಾರೆ ಪವರ್ ಪ್ಲೇಯಲ್ಲಿ. ಅಂದರೆ ಗ್ರೇಟ್ ಬೌಲಿಂಗ್ ಅಲ್ಲೇ ಅಂತ ಹೇಳ್ಬೋದು. ಅದಾದಮೇಲೆ ಸುಯಶ್ ಅವರು ಕೂಡ ಮಿಡಲ್ ಓವರ್ಸಲ್ಲಿ ತುಂಬ ಚೆನ್ನಾಗಿ ಹಾಕ್ತಾರೆ. ಟಿಮ್ ಡೇವಿಡ್ ಅವರ ಕಾಂಟ್ರಿಬ್ಯೂಷನ್ ಮರೆಯೋಕ್ಕಾಗಲ್ಲ. ಫೀಲ್ಡಿಂಗಲ್ಲಿ ಎಕ್ಸಲೆಂಟ್ ಆಗಿದ್ದರು. ಅದಾದಮೇಲೆ ನಮ್ಮ ಸೀನಿಯರ್ ಬೌಲರ್ಸ್ ಹೇಸಲ್ವುಡ್ ಮತ್ತು ಭುವನೇಶ್ವರ್ ಲಾಸ್ಟ್ 4 ಓವರ್ಸಲ್ಲಿ ಕೇವಲ 28 ರನ್ ಕೊಡ್ತಾರೆ. ಒಂದೇ ಒಂದು ಬೌಂಡ್ರಿ ಹೋಗೋದು. ಆ್ಯಂಡ್ 157 ಕಟ್ ಹಾಕಿದ್ರೆ ನಮ್ಮ ಬ್ಯಾಟರ್ಸ್ ಮಿಂಚ್ತಾರೆ ಅಂತ ಮುಂಚೆನೇ ಗೊತ್ತಿತ್ತು. ಲೋ ಟಾರ್ಗೆಟ್ ಇದ್ದಿದ್ದರಿಂದ ನಮ್ಮ ವಿರಾಟ್ ಕೊಹ್ಲಿ 67ನೇ ಅರ್ಧ ಶತಕ ಅವರ ಬ್ಯಾಟಿಂದ ಬರುತ್ತೆ. ರೆಕಾರ್ಡ್ ಬೀಟ್ ಮಾಡ್ತಾರೆ. 66 ಡೇವಿಡ್ ವಾರ್ನರ್ ಅವ್ರದ್ದಿರೋದು. ಅದನ್ನು ಬೀಟ್ ಮಾಡಿ ನಮ್ಮ ಹುಡುಗ ದೇವದತ್ ಪಡಿಕ್ಕಲ್ ಬ್ಯೂಟಿಫುಲ್ಲಾಗಿ ಬ್ಯಾಟಿಂಗ್ ಆಡಿ ಆ ಒಂದು ಚೇಸ್ನ ಸೆಟ್ ಮಾಡಿಕೊಡ್ತಾರೆ. ಐ ಥಿಂಕ್ ಈ ಒಂದು ಇನ್ನಿಂಗ್ಸ್ ಆದಮೇಲೆ ಅವರ ಜಾಗನ ಅವ್ರು ಪಕ್ಕ ಮಾಡ್ಕೊಂಡಿದ್ದಾರೆ ಅನಿಸುತ್ತೆ. ಸ್ವಲ್ಪ ಬೇಸರ ಆಗಿತ್ತು ಅನ್ಸುತ್ತೆ ಅವ್ರಿಗೆ ಲಾಸ್ಟ್ ಮ್ಯಾಚ್ ಫಿಗರ್ ಔಟ್ ಆಗಿಲ್ಲ ಅಂತ. ಬಟ್ ಇಲ್ಲಿ ಮ್ಯಾನೇಜ್ಮೆಂಟ್ಗೆ ತೋರಿಸ್ತಾರೆ, ನಾನು ಇದೀನಿ ಗುರು, ನನ್ನ ನಂಬಿ ಅಂತ. ಅದೇ ಥರ ಪರ್ಫಾರ್ಮ್ ಮಾಡ್ತಾರೆ. ಲಾಸ್ಟ್ ತನಕ ನಾಟ್ ಔಟ್ ಆಗಿರೋದು ವಿರಾಟ್ ಕೊಹ್ಲಿ. ಕಂಫರ್ಟಬಲ್ ಆಗಿ 7 ವಿಕೆಟ್ ವಿಕ್ಟ್ರಿ ಸಿಗುತ್ತೆ. 10 ಪಾಯಿಂಟಲ್ಲಿ ಅವರು ಕೂತಿದ್ದಾರೆ. ನೆಕ್ಸ್ಟ್ ಮನೆ ಗೇಮ್ ಇದ್ರೂ ಸ್ವಲ್ಪ ಕಾನ್ಫಿಡೆನ್ಸ್ ಜಾಸ್ತಿ ಇರುತ್ತೆ. ರಾಜಸ್ಥಾನ್ ಸ್ವಲ್ಪ ತಡಕಲಾಡ್ತಾ ಇರೋದ್ರಿಂದ ಗೆಲ್ಬೋದು ಅನ್ನೋ ಒಂದು ಕಾನ್ಫಿಡೆನ್ಸಲ್ಲಿ ಹೋಗ್ತಾರೆ. ಚೆಸ್.